ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷನ ನಮ್ಮ ಜನಗಳ ಜೊತೆಗೆ ಹಂಚ್ಕೊಂಡು ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸ್ತೀವಿ. ಇದೇ ರೀತಿ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ದೇವರು ತುಂಬಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ನಾವು ಈಗ ವಾರ್ಡ್ ಅಧ್ಯಕ್ಷ ಆಗಿ ಹೊಸಕಳ್ಳಿ ವಾರ್ಡಿಂದ ಅಧ್ಯಕ್ಷ ಆಗಿ ಒಂದು 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಹೊಸಕಳ್ಳಿ ವಾರ್ಡಿಂದ ಈಗ GP ಆಗಿರೋದ್ರಿಂದ ಎರಡು ವಾರ್ಡ್ ಆಗಿ ಬೇರ್ಪಟ್ಟಿದೆ. ಹೊಸಕಳ್ಳಿ ಇಟ್ಪಡ್ಗು ನಮ್ಮ ಮನೆ ಬಂದು ಈಗ ಇಟ್ಪಡ್ಗು ವಾರ್ಡಿಂದ ಅವತ್ತಿಂದ ಇದೆ, ಯಾವಾಗಲೂ ಇಟ್ಪಡ್ಗು ವಾರ್ಡಿಗೆ ಸೇರ್ಪಡೆ ಆಗಿದೆ. ಅದರಿಂದ ನಾನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೆ. ಈ ವರ್ಷ ಏನಂದರೆ ನಾವು ಸಂಕ್ರಾಂತಿ ಹಬ್ಬನ ಈಗ ಇಟ್ಪಡ್ಗು ವಾರ್ಡು ನಮ್ಮ ಮನೆ ಸುತ್ತಮುತ್ತ ಮಾಡ್ತಾಯಿದ್ದೋ, ಬಟ್ ನಾವು ಚಿಕ್ಕದಾಗಿ ಮಾಡ್ತಾಯಿದ್ದೋ. ಈಗ ಏನಂದರೆ ನಮ್ಮ ಕಾರ್ಯಕರ್ತರೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ನಮ್ಮ ಜನಗಳಿಗೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ತತ್ವಗಳು ಮತ್ತು ಸಿದ್ಧಾಂತಗಳನ್ನ ಹರಡಬೇಕು. ಅಂದರೆ ಈಗ ವೇದಿಕೆ ಆಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷನ ನಾವು ಯಾವತ್ತೂ ನಮ್ಮನ್ನು ಬೆಳೆಸಿದೆ, ಅದಕ್ಕೆ ಗೌರವ ಕೊಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೆ ಮೊದಲ ವರ್ಷ ನಮ್ಮ ಹೊಸ ವರ್ಷ ಅನ್ನೋದಕ್ಕಿಂತ ನ್ಯೂ ಇಯರ್ ಮಾಡ್ತಾರೆ. ಇವತ್ತು ನಮಗೆ ಹೊಸ ವರ್ಷ ಅಂತ ಹೇಳಬೇಕು. ಯಾಕಂದರೆ ಸಂಕ್ರಾಂತಿ ಹಬ್ಬ ಬಂದು ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ ಅಂತ ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ಹೊಸ ವರ್ಷನ ನಮ್ಮ ಜನಗಳ ಜೊತೆಗೆ ಹಂಚ್ಕೊಂಡು ನಮ್ಮ ಕೈಲಾದ ಸಹಾಯ ಮಾಡ್ತಾಯಿದ್ದೀವಿ. ಮತ್ತು ಮುಂಬರೋ ಏನು ಎಲೆಕ್ಷನ್ಗಳಿದೆ, ನಮ್ಮ ಇಲ್ಲಿ ಕ್ಯಾಟಗರಿ ಲೇಡಿ ಆಗಿದೆ. ಈ ಲೇಡಿ ಕ್ಯಾಟಗರಿಯಿಂದ ನಮ್ಮ ಮಿಸ್ಸಸ್ಸು, ನಮ್ಮ ವೈಫ್ ಇವರು ಶಿಲ್ಪಾ ನವೀನ್ ಅಂತ. ಇವರು ಮೊದಲಿಗೆ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದರು ಪದ್ಮನಾಭ ಬ್ಲಾಕ್ನಿಂದ. ಮತ್ತು ಕರೋನಾ ಟೈಮ್ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಪಕ್ಷಕ್ಕೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೊಂದು ಅವಕಾಶ ಈಗ ನಮಗೂ ಸಿಕ್ಕಿಲ್ಲ ಅಂದರೂ ಅವ್ರು ಕೆಲಸ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅದರಿಂದ ಇದು ಈಗ ಯೂತ್ಸು ಜೊತೆಗೆ BCom MBA ಓದಿ ಒಳ್ಳೆ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಮತ್ತು ಫ್ಯೂಚರಲ್ಲಿ ಒಳ್ಳೆ ಐಡಿಯಾಸ್ ಇರೋದ್ರಿಂದ ಇವರು ಇಂಥವ್ರು ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ನೆಕ್ಸ್ಟ್ ಬರೋ ಎಲೆಕ್ಷನ್ಗೆ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತೀನಿ. ಇವತ್ತು ಕಾರ್ಯಕ್ರಮ ಬಂದು ಮೊದಲಿಗೆ ನಮ್ಮ ಶಿವರಾಮೇಗೌಡರು, ಆಮೇಲೆ ನಮ್ಮ BMTC ಚೇರ್ಮನ್ ಆದಂಥ ಆರಾಧ್ಯ ಅವರು, ಗುರಪ್ಪ ನಾಯ್ಡು ಅವರು, ರಘುನಾಥ್ ನಾಯ್ಡು ಅವರು, ಗೌತಮ್ ಅವರು, ಆಮೇಲೆ ಎಲ್ಲ ನಮ್ಮ ಪದ್ಮನಾಭ ಲೀಡರ್ಸು ಎಲ್ಲರೂ ಬಂದು ಸೇರಿಕೊಂಡಿದ್ರು. ಆಮೇಲೆ ಈ ಕಾರ್ಯಕ್ರಮ ನೀವು ನೋಡಿದ್ದೀರಾ, ಇದು ಒಂದು ಯಶಸ್ಸು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ಸಾಗೋಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಜನಗಳು ಮಾಡಿದ್ದಕ್ಕೆ ವಂದನೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಂದನೂ ಕೊರೋನಾ ಟೈಮಿಂದನೂ ನಮ್ಮ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಬುಲೆನ್ಸ್ ಆಗಿರ್ಬೋದು, ಕಿಟ್ ಕೊಡೋದಿರ್ಬೋದು, ಎಲ್ಲನೂ ಮಾಡ್ಕೊಳ್ತಾ ಬಂದಿದ್ದೀವಿ. ಇವಾಗ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿನ ನಾವು ವಿಜೃಂಭಣೆಯಿಂದ ಜನರ ಜೊತೆ ಆಚರಿಸೋಣ ಅಂದ್ಬಿಟ್ಟು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಕಿಟ್ಟನ್ನು ವಿತರಿಸ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೆ ಏನೇನೆಲ್ಲ ಬೇಕು, ಅವರೆಕಾಯಿ, ಗೆಣಸು, ಕಬ್ಬು, ಎಳ್ಳು, ಬೆಲ್ಲ ಎಲ್ಲನೂ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ್ ಅಂತವ. ಹೊಸಕಳ್ಳಿ ಭಾಗದಲ್ಲಿ ಪ್ರಮುಖ ಹಳೆಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ನವೀನ್ ಕುಮಾರ್ ಅವರು ಹೊಸಕಳ್ಳಿ ವಾರ್ಡ್ನ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪಕ್ಷನ ತುಂಬ ಅದ್ದೂರಿಯಾಗಿ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಲ GB ಎಲೆಕ್ಷನ್ ಹತ್ತಿರ ಬಂದಿರೋದ್ರಿಂದ ಹೊಸಕಳ್ಳಿ ವಾರ್ಡ್ನಲ್ಲಿ ಇಟ್ಬಳ್ಳು ವಾರ್ಡು ಪ್ಲಸ್ ಹೊಸಕಳ್ಳಿ ವಾರ್ಡು ಅಂತ 2 ವಾರ್ಡ್ಗಳಾಗವೆ. ಇಟ್ಬಳ್ಳು ವಾರ್ಡ್ಗೆ ಅವರ ಮಿಸಸ್ ಬಂದು ಶಿಲ್ಪಾ ನವೀನ್ ಕುಮಾರ್ ಅಂತವ ಆಕಾಂಕ್ಷಿಗಳಾಗಿದ್ದಾರೆ. ಆಲ್ರೆಡಿ ಈಗ ಎಲ್ಲ ಜನಬೆಂಬಲ ಚೆನ್ನಾಗಿ ಸಿಗ್ತಾ ಇರೋದ್ರಿಂದವ ಅವ್ರಿಗೆ ಟಿಕೆಟ್ ಸಿಕ್ಕಿ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಮತ್ತು ಸಂಕ್ರಾಂತಿ ಪ್ರಯುಕ್ತ ಅವರು ಈ ವಾರ್ಡ್ ಪೂರ್ತಿ ಎಲ್ಲ ಜನಗಳಿಗೂ ಸಂಕ್ರಾಂತಿ ಉಡುಗೊರೆಗಳು ಕೊಡ್ತಾವ್ರೆ. ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸ್ತೀವಿ. ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಈ ದಿನ ಕಾರ್ಯಕ್ರಮ ಏನಂದರೆ ಎಳ್ಳು, ಬೆಲ್ಲ ಮತ್ತು ಕಬ್ಬು ಹಂಚುವುದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶಿಲ್ಪಾ ನವೀನ್ ಗೌಡರಿಂದ. ಆದ್ದರಿಂದ ಶಿಲ್ಪಾಶ್ರೀ ನವೀನ್ ಗೌಡರಿಂದ ಆದ್ದರಿಂದ ಅವರಿಗೆ ಈ ನಮ್ಮ ಇಟ್ಮಡುಗು ವಾರ್ಡು ಮತ್ತು ಹೊಸಕಳ್ಳಿ ಭಾಗದಲ್ಲಿ ಏನು ಬರುತ್ತೆ ಅದನ್ನೆಲ್ಲ ಸೇರಿಸಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಅದು ಹೃತ್ಪೂರ್ವಕವಾಗಿ ಮತ್ತು ಅದ್ಭುತವಾದವಾಗಿ ಅವರಿಗೆ ಓಟನ್ನು ಹಾಕಿಸಿ ಜಯಶೀಲನಾಗಿ ಮಾಡಬೇಕೆಂದು ಈ ದಿನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಅವರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಇಟ್ಮಡು ನಾಗರಿಕರ ವಾರ್ಡಿನ ಚುನಾವಣೆ ಮತದಾರರು ಯಾರಿದ್ದಾರೆ
ಅವರೆಲ್ಲರಿಗೂ ಆಶೀರ್ವಾದ ಸಹ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಅಂತ ನಾನು ಆಶೀರ್ವಾದಿಸ್ತೀನಿ. ವಾರ್ಡ್ ಅಧ್ಯಕ್ಷರಾದ ನವೀನ್ರವರು ಮತ್ತು ಅವರ ಧರ್ಮಪತ್ನಿಯಾದಂಥ ಶಿಲ್ಪಶ್ರೀ ನವೀನ್ರವರು ಈ ಹಬ್ಬವನ್ನು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಿಸಬೇಕು ಅಂತ ಆಚರಿಸ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ GBA ಏನಾಗಿದೆ ಅದರಲ್ಲಿ ಒಂದು ಟಿಕೆಟ್ ಸಿಕ್ಕಿ ಅವರು ಗೆಲುವನ್ನು ಸಾಧಿಸಲಿ ಅಂತ ಶುಭಾಶಯ ತಿಳಿಸ್ತಾ ಇದ್ದೀನಿ. ಹೀಗೆ ಅವರ ಜನಸೇವೆ ಮುಂದುವರಿಲಿ. ಯಾಕಂದ್ರೆ ನಾನು ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ, ಕೋವಿಡ್ ಸಂದರ್ಭದಲ್ಲೂ ಬಡವರಿಗೆ ಆಂಬ್ಯುಲೆನ್ಸು ಮತ್ತು ದಿನಸಿ ಕಿಟ್ಗಳು ಮತ್ತು ಆಹಾರ ಪೊಟ್ಟಣಗಳನ್ನೆಲ್ಲ ವಿತರಿಸಿದ್ದು. ಅವರಿಗೆ ಇನ್ನಷ್ಟು ಯಶಸ್ಸು ಸಿಕ್ಕಿ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿಯನ್ನು ದೇವರು ತುಂಬಲಿ ಅಂತ ನಾನು ಕೇಳ್ಕೊಳ್ತಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹನುಮಂತ ಅಂತ, ಪದ್ಮನಾಭನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ. ನಮ್ಮ ಹೆಸರು KG ಶ್ರೀನಿವಾಸು ಅಂತ, ಮೂಕಾಂಬಿಕೆ ನಗರ OBC ಕಾರ್ಯದರ್ಶಿಗಳು. ನಾವು ಈಗ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೇವೆ. ನವೀನು ಮತ್ತು ಶಿಲ್ಪ ಅವರಿಗೆ ಈ ಭಾಗದ ಜನಗಳು ನಮ್ಮ ಈ ದಿನದಿಂದ ಎಲ್ಲ ಆಶೀರ್ವಾದ ಮಾಡಲಿ ಎಂದು ಕೋರಿಕೊಳ್ಳುತ್ತೇವೆ. ಶ್ರೀಮತಿ ಶಿಲ್ಪಾ ನವೀನ್ ಗೌಡ್ರ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇಟ್ಟುಮಾಡು ಹಾಗೂ ಹೊಸಕೇರಳ್ಳಿ ಭಾಗದ ಇದರಲ್ಲಿ ಪ್ರಪ್ರಥಮವಾಗಿ ಈ ಸಲ ಪ್ರಪ್ರಥಮವಾಗಿ ಇಷ್ಟು ವರ್ಷ ಯಾರೂ ಪ್ರಾರಂಭ ಮಾಡಿರಲಿಲ್ಲ. ಪ್ರಪ್ರಥಮವಾಗಿ ಮಾಡಿ ಎಲ್ಲರಿಗೂ ಶುಭ ಕೋರಿಸ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾವು ಸಹ ಅವ್ರಿಗೆ ಸ್ಪಂದಿಸ್ತಾ ಇದ್ದೀವಿ. ನಾವು ಇಟ್ಮೋಡು ನಾಗರಿಕ ವೇದಿಕೆಯಿಂದ ಎಲ್ಲರ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ, ಇದೇ ಥರ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುಂದೆ ಬಂದು ನೆಕ್ಸ್ಟು ಇಟ್ಟುಮೋಡು ಭಾಗದ ಇದೇ ಥರ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮೊದಲನೇಯಾಗಿ ಕೋರ್ತಾ, ಇದೇ ಭಾಗದ ನಮ್ಮ ಹೊಸಕೇರಳ್ಳಿ ನವೀನ್ ಸರ್ ಅವರು ಮತ್ತು ಅವರ ಪತ್ನಿಯಾದ ಶಿಲ್ಪಾ ನವೀನ್ ಅವರು ಈ ಜನಗಳಿಗೆ ಇವತ್ತೇನು ಸಂಕ್ರಾಂತಿ ಹಬ್ಬ ಅಂತ ನಾಳೆ ಏನು ಇಟ್ಕೊಂಡಿದ್ದಾರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಎಳ್ಳು, ಬೆಲ್ಲ, ಕಬ್ಬು, ಗೆಣಸು ಹಾಗೂ ಅವರೆಕಾಯಿ ಪ್ರತಿಯೊಬ್ಬರಿಗೂ ಜನಕ್ಕೂ ವಿತರಣೆ ಮಾಡೋದ್ರ ಮುಖಾಂತರ ನಮ್ಮೆಲ್ಲರನ್ನ ಕರೆಸಿದ್ದಾರೆ. ಇದೇ ಥರ ಇನ್ನೂ ಒಳ್ಳೇದು ಮಾಡಲಿ, ಜನಗಳಿಗೆ ಸಹಾಯ ಮಾಡೋ ಶಕ್ತಿ ಭಗವಂತ ಅವರಲ್ಲಿ ಕೊಡಲಿ, ಮಾಡ್ತಾರೆ ನಂಬಿಕೆ ನಮ್ಮಲ್ಲಿದೆ. ನಾವೆಲ್ಲ ಸೇರ್ಕೊಂಡು ಹೊಡ್ಸಲಿದ್ದೀವಿ. ನನ್ನನ್ನು ಮತ್ತು ಇಲ್ಲೇ ಅಧ್ಯಕ್ಷ ಆಗಿರುವ ಬ್ಲಾಕ್ ಪ್ರೆಸಿಡೆಂಟ್ ಆಗಿರೋ ಹನುಮಂತನ ನಮ್ಮ ಎಲ್ಲರನ್ನೂ ಯುವ ಕಾಂಗ್ರೆಸ್ ಮಿತ್ರರನ್ನ ಸಪೋರ್ಟ್ ಮಾಡಿ ಜಯಶಾಲಿಯಾಗಿ ನಮ್ಮನ್ನು ಮಾಡ್ಕೊಂಡಿದ್ದಾರೆ. ಈ ಗೆಲುವು ನಮ್ಮಲ್ಲೇನು ಕಂಡಿದ್ದಾರೋ ಇದೇ ಬಾರಿ ಅವರ ಪತ್ನಿಯಾಗಿರುವವರು ಚುನಾವಣೆಗೆ ನಿಲ್ಲಿಸಿ ಅವರು ಅದೇ ರೀತಿ ನಮ್ಮನ್ನು ಯಾವ ಥರ ಗೆಲ್ಲಿಸ್ಕೊಂಡಿದ್ದಾರೋ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತ ನಾವು ಇಷ್ಟಪಡ್ತೀವಿ ಮತ್ತು ನಾವು ಅವ್ರ ಜೊತೆ ಸದಾ ಇರ್ತೀವಿ. ನಾವು ಯುವಕರ ಕಾರ್ತಿಕ್ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಯುವ ಕಾಂಗ್ರೆಸ್.